ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಅತಿ ದೊಡ್ಡ ಕಲಾವಿದ ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದ ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ. ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟನಾಗಿ ಕೂಡ ಅಭಿನಯಿಸಿದಂಥ ಚಂದನ್ ಅವರು ಇದೀಗ ಇಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಹೌದು, ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರ ಮತ್ತು ಮಾಡಿದಂಥ ಅದ್ಭುತ ಕಲಾವಿದ ಇದೀಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ. 2000 ಇಸ್ವಿಯಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳ್ಬೋದು. ಸೂರ್ಯವಂಶ ಸಿನಿಮಾ ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರನು ಕೂಡ ಅತಿ ದೊಡ್ಡ ಶ್ರೀಮಂತ ಈ ಮನೆಯೂ ಕೂಡ ಕಟ್ಟಿದಂಥ ಉದಾಹರಣೆ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದರ ಚಂದನ್ ಅವರು ಇತ್ತೀಚೆಗೆ ನಮ್ಮ ದೇಶಕ್ಕೆ ಬಂದಿರೋ ಅಂದರೆ ಮೊನ್ನೆ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ಗುರುತಿಸಿ ಅವ್ರನ್ನ ಮಾತಾಡ್ತಾರೆ. ಸರ್, ನೀವು ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಮಗನ ಪಾತ್ರ ಮಾಡೋದು ನೀವೇ ಹೊಸ ಅಂತ ಹೇಳಿದಕ್ಕೆ ಹೌದು ಅಂತ ಹೇಳ್ತಾರೆ. ತದನಂತರ ಖುಷಿಯಾಗಿ ಮಾತಾಡ್ತಾರೆ. ಆಮೇಲೆ ಯಾಕಾಗಿ ಸಿನಿಮಾಯಿಂದ ದೂರ ಆದ್ರಿಂದ ನಾನು ಓದಿನ ಕಡೆ ಸಂಪೂರ್ಣದ ಜ್ಞಾನವನ್ನು ಕೊಟ್ಟು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ನಿಭಾಯಿಸ್ತಿದ್ದೇನೆ. ಆದರೆ ಇವತ್ತು ಅದನ್ನೇ ಏನಾದರೂ ಮರೆತು ನಾನು ಸಿನಿಮಾ ನಂಬ್ಕೊಂಡು ಕೂತೀನಿ. ಇವತ್ತು ನೀವೇ ನೋಡ್ತಿದ್ದೀರಾ, ವರ್ಷಕ್ಕೆ 1,000 ಸಿನಿಮಾ ಬಂದರೂ ಕೂಡ 2 ಸಿನಿಮಾಗಳು ಕೂಡ ಹೆಸರು ಮಾಡ್ತಿಲ್ಲ. ಇಂಥ ಸಂದರ್ಭವನ್ನು ಈಗಾಗಲೇ ಸಿನಿಮಾ ರಂಗ ಕಂಡುಕೊಂಡಿದ್ದಾದಮೇಲೆ ನಾವು ಹೇಗೆ ನಿಭಾಯಿಸೋಕೆ ಸಾಧ್ಯ ಹೇಳಿ ಅಂತ ಹೇಳಿ ಅವರೇ ಕೂಡ ಈಗ ಮರು ಪ್ರಶ್ನೆಯನ್ನು ಮಾಡಿದ್ದಾರೆ. ನೀವೇನೇನು ತಿಳಿದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ.